ಮಂಡ್ಯದ ಮೇಲುಕೋಟೆಯಲ್ಲಿ ಅದ್ಧೂರಿಯಾಗಿ ವೈರಮುಡಿ ಉತ್ಸವದ ಸಂಭ್ರಮ ಮನೆ ಮಾಡಿದೆ. ವಜ್ರ ಖಚಿತ ವೈರಮುಡಿ ಕಿರೀಟದಲ್ಲಿ ಚಲುವರಾಯಸ್ವಾಮಿ ಕಂಗೊಳಿಸುತ್ತಿದ್ದು, ರಾಜ್ಯ ಹೊರ ರಾಜ್ಯಗಳಿಂದ ಬಂದ ಸಹಸ್ರಾರು ಭಕ್ತರು ಚಲುವರಾಯಸ್ವಾಮಿ ವಜ್ರ ಖಚಿತ ವೈರಮುಡಿ ಕಿರೀಟವನ್ನ ಕಣ್ತುಂಬಿಕೊಳ್ತಿದ್ದಾರೆ. ಇನ್ನು ಮೈಸೂರು ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಲುವರಾಯಸ್ವಾಮಿ ದರ್ಶನ ಪಡೆದರು. ಬಳಿಕ ಮಾತನಾಡಿದ ಅವರು, ಚಲುವರಾಯಸ್ವಾಮಿ ದೇವಾಲಯಕ್ಕೂ ಮೈಸೂರು ರಾಜವಂಶಕ್ಕೂ ಸುಮಾರು 500-600 ವರ್ಷಗಳ ಸಂಬಂಧ ಇದೆ. ಈ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗೋ ಜವಾಬ್ದಾರಿ ನನ್ನ ಮೇಲಿದೆ. ಅದಕ್ಕಾಗಿ ಮೊದಲ ಬಾರಿಗೆ ವೈರಮುಡಿ ಉತ್ಸವಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರು. ಚಲುವನಾರಾಯಣ ಸ್ವಾಮಿ ಅರಮನೆಗೂ ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೂ ಶುರುವಿಂದ ನಮ್ಮ ಮನೆತನ ಶುರುವಿಂದ ಅನ್ನೋ ಇತಿಹಾಸ ಇದೆ, ಸಂಬಂಧ ಇದೆ. ವಿಶೇಷವಾಗಿ ನಿಮಗೆಲ್ಲರೂ ಗೊತ್ತಿರ್ಬೋದು, ನಮ್ಮ ದ್ವಾರಕಾಯಿಂದ ಬಂದುವಾಗ ಈ ಬರೋದ ಕಾರಣನೇ ಇಲ್ಲಿ ದಕ್ಷಿಣ ಭಾರತ ಬರೋದ ಕಾರಣನೇ ಇಲ್ಲಿ ಚಲುವನಾರಾಯಣ ದರ್ಶನಕ್ಕೆ. ಅದ ನಂತರ ಅಲ್ಲಿ ಹೋಗ್ಬಿಟ್ಟು ಕೋಟೆ, ಅಲ್ಲಿ ಕೋಡಿ ಸೋಮೇಶ್ವರ ಭೈರವೇಶ್ವರ್ಗೆ ಹೋಗೋದು ನಮ್ಮ ಅರಮನೆ ಕೋಟೆಯಲ್ಲಿ. ಇಲ್ಲಿ ದರ್ಶನ ಮುಗಿಸ್ಕೊಂಡ ನಂತರನೇ. ಸೊ ಆಗಿನ ಕಾಲದಲ್ಲಿ ನಮ್ಮ ಮನೆತನದ ಶುರುಗಿಂತ ಮುಂಚೆನೂ ಇಲ್ಲಿ ಈ ದೇವಸ್ಥಾನದ ಜೊತೆ ಆ ಸಂಬಂಧ ಇದೆ. ಸೊ ಅದನ್ನ ಮುಂದುವರಿಯೋದು ಅತ್ಯಂತ ಸಂತೋಷ ಆಯಿತು. ಇತಿಹಾಸದಲ್ಲಿ ವಿಶೇಷವಾಗಿ ರಾಜ ಒಡೆಯರ್ ಅವರು ನಮ್ಮ ಶ್ರೀ ವೈಷ್ಣವ ಏನಿಲ್ಲ, ಐತಿಹಾಸಿಕ ವೈರಮುಡಿ ಉತ್ಸವವನ್ನು ಕಳೆದ 2 ತಿಂಗಳಿಂದನೇ ಸರ್ಕಾರ ಬಹಳ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಹಲವಾರು ಸಭೆಗಳನ್ನು ಮಾಡಿ ಬಹಳ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಎಲ್ಲ ಮೂಲ ಸೌಕರ್ಯಗಳನ್ನು ವಿಶೇಷವಾದಂಥ ದೀಪಾಲಂಕಾರ ಮಾಡಿಸಿ ನೆಕ್ಸ್ಟ್ ಪೀಳಿಗೆ ಅವರೆಲ್ಲ ಬಂದು ನೋಡೋ ಅಂಥದ್ದು. ಯಾಕೆಂದ್ರೆ ಇಲ್ಲಿ ಒಂದು ವೈಬ್ರೇಷನ್ ಆಗಲಿ ಅಥವಾ ಇಲ್ಲಿ ದೇವ್ರಿಗೆ ಮಾಡೋ ಅಲಂಕಾರ ಆಗಲಿ ನಮ್ಗೆಲ್ಲೂ ಸಿಗಲ್ಲ. ಇದು ಸಾಂಪ್ರದಾಯ. ದೇವೇಂದ್ರ ಸಭೆಯಲ್ಲಿ ಯಾರ್ಯಾರಿಗೆ ಸೇರ್ಬೇಕು ಅನ್ನೋದ ಕೇಳಿದಾಗ ಆ ಗರುಡ ವಾಹನನ ತನ್ನಿತೇನೆ ಯಾರಿಗೆ ಸೇರ್ಬೇಕು ಅಂತ ಎಲ್ಲಾ ದೇವ್ರಿಗೂ ಹಾಕಿದ್ರಂತೆ. ಅದು ಯಾರಿಗೂ ಹಾಕದಿದ್ದಾಗ ನಂಜುಂಡೇಶ್ವರನ್ ತಗೊಂಡೋಗಿ ಧರಿಸಿದಾಗ ನಂಜುಂಡೇಶ್ವರಕ್ಕೆ ಒತ್ತುಗಳಾಗಲಿಲ್ಲ, ಉರಿ ಆಗ್ಬಿಡ್ತಂತೆ. ಆಗ ಅವ್ನು ನನಗೆ ಸೇರಿತಲ್ಲ, ಇದು ಬೇಕಾದ್ರೆ ಬೇರೆ ಜಾಗಕ್ಕೆ ಹೋಗುವಾಗ ರಾಮಾನುಜಾರ್ಗೆ ಪ್ರತಿಷ್ಠಾಪನೆ ಮಾಡೋ. ಈ ಬಾರಿಯ ವೈರಮುಡಿ ಅತ್ಯಂತ ವಿಜೃಂಭಣೆಯಿಂದ ಮತ್ತು ವಿಶೇಷವಾಗಿ ಕೂಡಿದೆ. ಯಾಕೆ ಅಂತ ಹೇಳಿದ್ರೆ ಈ ಉತ್ಸವವನ್ನು ಪೋಷಣೆ ಮಾಡಿದಂತಹ ರಾಜ ಮಹಾರಾಜರುಗಳ